ಮೈಸೂರು ಸಿಲ್ಕ್ ಬ್ಯಾಂಗಲ್ಸ್. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಚೆನ್ನಾಗಿ ಕಾಣ್ತಾಳೆ. ಎಲ್ಲ ತಿರುಗಿ ಹಿಂದೆ ಹಿಂದೆ ತಿರುಗು. ಓಕೆ ಸಾಕು, ಮುಂದೆ ತಿರುಗು. ಮನೆ ಇವರೇ ಮನೆ ಓನರ್, ಇನ್ನೊಬ್ರು ಓನರ್, ಮನೇದು ಇನ್ನೊಂದು ಓನರ್ ಇವರು. ಚೆನ್ನಾಗಿದೆ. ಸಿಂಪಲ್ಲಾಗಿ ಏನಾದ್ರು ನಾಮಕರಣ ಪಾರ್ಟೀಸ್ ಎಲ್ಲ ಮಾಡ್ಕೋಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ. ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬಂದಿದ್ದೇ ಲೇಟ್ ಆಯಿತು ಮತ್ತು ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವೀಡಿಯೋ. ನಾವು ಇವತ್ತೆಲ್ಲರೂ ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ. ನಾನು ಸಿಂಪಲ್ಲಾಗಿ ಸೆಮಿ ಮೈಸೂರು ಕ್ರೇಪ್ಸ್ ಎಲ್ಲ ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಕಸಿನ್ ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಕಸಿನ್ ಮನೆ ಸುತ್ತಮುತ್ತ ತೋಟ ಎಲ್ಲ ತೋರಿಸ್ತೀನಿ ಬನ್ನಿ. ಇದು ಮನೆ ನೆನ್ನೆನೇ ತೋರಿಸಿದ್ದೆ ನೋಡಿ. ತೋಟದ ಮಧ್ಯ ಒಂದೇ ಮನೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ತೋಟ ನೋಡಿ, ಫುಲ್ ಮನೆಯೇ ಇಲ್ಲ, ಅದೊಂದೇ ಮನೆ ಮಧ್ಯದಲ್ಲಿ ತೋಟ. ಸಖತ್ತಾಗಿರುತ್ತಲ್ಲ. ಈ ಥರ ನೇಚರ್ ಮಧ್ಯೆ ಇರೋದಕ್ಕೆ ಪುಣ್ಯ ಮಾಡಿರಬೇಕು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಈ ಪ್ಲೇಸ್, ಬಿಕಾಸ್ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಅರ್ಲಿ ಮಾರ್ನಿಂಗ್ ಸೂರ್ಯನ ಕಿರಣ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಬೆಂಗಳೂರಲ್ಲಿರಬೇಕು ಅಂತಾರೆ, ಬಟ್ ಆದರೆ ಹಳ್ಳಿ ಜೀವನದ ಮುಂದೆ ಬೆಂಗಳೂರು ಏನೂ ಇಲ್ಲ. ಫಸ್ಟೆಲ್ಲ ಬೇಸಿಕ್ಕಾಗೆಲ್ಲ ಹುಟ್ಟಿದ್ದೆ ಹಳ್ಳಿಯಿಂದ, ಬಟ್ ಅದೇ ಬೆಂಗಳೂರು ಕೆಲಸ ಮಾಡೋಕ್ಕೆ ಅದಕ್ಕೆ ಸರಿ. ಬಟ್ ಹಳ್ಳೀಲಿರೋದೇ ಒಂಥರ ಚೆಂದ ನೋಡಿ. ಎಷ್ಟು ಚೆನ್ನಾಗಿದೆ ಮನೆ, ತೋಟ, ಈ ಜೀವನನೇ ಒಂಥರ ಚೆಂದ. ಯಾವುದೇ ರೋಗ ಕಾಯಿಲೆ ಕಸಾಲೆ ಏನೂ ಇರಲ್ಲ, ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಿಮಗೆ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ. ನನಗಂತೂ ಇಷ್ಟ ಆಯಿತು ತುಂಬ. ಅವ್ರು ಇಲ್ಲೇ ನನ್ನ ಕಸಿನ್ ಆ್ಯಕ್ಚುಲಿ ಮನೆ ಮುಂದೆನೇ ಸೊಪ್ಪು ಅದೆಲ್ಲ ಬೆಳ್ಕೊಂಡಿದ್ದಾರೆ. ತೋರಿಸ್ತೀನಿ ಬನ್ನಿ ನನಗೆ. ಸೊ ನೋಡಿ, ನನ್ನ ಸ್ಯಾರಿ ಹಿಂಗಿದೆ, ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಬ್ಯಾಂಗಲ್ಸ್. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಉಪ್ಪಿನಕಾಯಿ ಮರದಲ್ಲಿ ಮಾವಿನಕಾಯಿ ಕಿತ್ಕೊಂಡೋಗಿ 1 ವರ್ಷಕ್ಕೆ ಆಗೋಷ್ಟು ಉಪ್ಪಿನಕಾಯಿ ಮಾಡ್ಕೊಂಡಿದ್ವಿ. ಸಖತ್ತಾಗಿತ್ತು. ಇಲ್ಲ ಆ್ಯಕ್ಚುಲಿ ಅಲ್ಲಿ ಬಟ್ಟೆ ಹೊಕ್ಕೊತಾರೆ, ಚೆನ್ನಾಗಿದೆ ನೋಡಿ. ಇದೆಲ್ಲ ಹೂವಿನ ಗಿಡಗಳನ್ನ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಹೂವಿನ ಗಿಡ. ನಾವು ಊರಿಗೆ ಹೋದರೆ ಹಿಂಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಮ್ಮದು ಊರಲ್ಲಿ ಮನೆ ಇಲ್ಲ, ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ನೋಡಿ ಪಪ್ಪಾಯ ಎಲ್ಲ ಫ್ರೆಶ್ ಗಿಡಗಳು. ಇದೇನು ಗಿಡನೋ ಗೊತ್ತಿಲ್ಲ, ಕೇಳಬೇಕು ಅವ್ರನ್ನೇ. ಚೆನ್ನಾಗಿದೆ ನೋಡಿ. ಹೂವೆಲ್ಲ ಕೊಂಡ್ಕೊಳ್ಳೋ ಅಂತ ಇದೆ ಬೇಡ, ಅವರಿಲ್ಲ ಎಲ್ಲ ಕಿತ್ತಿ ಬಾಗಿಲಿಗೆಲ್ಲ ದೇವ್ರಿಗೆಲ್ಲ ಹಾಕ್ಕೊತಾರೆ. ಇದು ರೋಸ್ ಗಿಡ, ಅದು ದಾಸವಾಳ, ಇದೇನು ದೊಡ್ಡ ಪತ್ರೆ, ಮಕ್ಳಿಗೆ ಏನಾದ್ರು ಕೋಲ್ಡೆಲ್ಲ ಆದರೆ ಯೂಸ್ ಆಗುತ್ತೆ. ಇದು ಯಾವುದು ಪುದೀನ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡ್ತೀನಿ ರೀ. ತುಳಸಿ ಅನಿಸುತ್ತೆ ಅದು. ಚೆನ್ನಾಗಿದೆ ನೋಡಿ. ಹಳ್ಳಿ ಜೀವನ ಚೆನ್ನಾಗಿದೆ, ಸೂಪರಾಗಿದೆ. ಪ್ರವೇಶಕ್ಕೆ ರೆಡಿಯಾಗಿದ್ದಾರೆ. ಯಾರ್ಯಾರು ಹೆಂಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ಮಗ ಹಾಯ್ ಮಾಡ್ತೀನಿ. ನಮ್ಮಮ್ಮ ಹಿಂಗೆ ರೆಡಿಯಾಗಿದ್ದಾರೆ. ಹಾಯ್ ನಮ್ಮ ಬಾ ಸೈಡಿ. ನನ್ನ ಹಸ್ಬೆಂಡ್ ಆಲ್ವೇಸ್ ಸಿಂಪಲ್. ಮಾ ಈ ಕಡೆ ತಿರುಗಿ. ಇದು ಅಜ್ಜಿ. ಇದು ನನ್ನ ಕಸಿನ್. ನಮ್ಮೆಲ್ರಿಗೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಹಾಯ್ ಮಾಡು ಮಂಜುಳಾ. ಇಲ್ಲಿ ಎಲ್ರಿಗೂ ಹಾಯ್. ಮನೇನು ಚೆನ್ನಾಗೇ ಇದೆಯಾ? ಮನೇನು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸಿಂಪಲಾಗಿ ನಮ್ಮ ಅತ್ತೆ ರೆಡಿ ಆಗ್ತಾಯಿದ್ದಾರೆ. ಇದು ಅವ್ರ ಯಜಮಾನ್ರು, ನನ್ನ ಕಸಿನ್ ಅವ್ರ ಹಸ್ಬೆಂಡ್. ಅವರಿಬ್ಬರು ಏನೋ ಡೀಪ್ ಡಿಸ್ಕಷನಲ್ಲಿದ್ದಾರೆ.
ಸೊ ಇಲ್ಲಿ ನೋಡೋಕ್ಕೆ ಹೋದರೆ ಈ ಮನೆ ಸ್ಮಾಲಾಗಿ ಹಂಗೆ ಸಿಂಪಲಾಗಿ ಹೋಮ್ ಟೂರ್ ಮಾಡ್ತೀನಿ. ಇಲ್ಲಿ ಸ್ನಾನ ಮಾಡೋಕ್ಕೆ ಮತ್ತು ಅಲ್ಲೊಂದು ಬಾತ್ರೂಮ್ ಇಟ್ಟಿದ್ದಾರೆ. ಮತ್ತು ಈ ಕಡೆ ಸೈಡಲ್ಲಿ ಅವರು ಕಾರ್ ಪಾರ್ಕಿಂಗ್ ಥರ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಮತ್ತು ಇಲ್ಲೊಂದು ಸಪ್ರೇಟ್ ರೂಮು, ಯಾರು ಗೆಸ್ಟ್ ಯಾರ ಬಂದರೆ ಅಂತ ಗೆಸ್ಟ್ ರೂಮ್. ನನ್ನ ಮಗು ಮಲಗಿದೆ. ಓವರಾಲ್ ಚೆನ್ನಾಗಿದೆ. ನನಗಂತೂ ಈ ಥರ ಹಳ್ಳಿ ಲೈಫ್ ತುಂಬ ಇಷ್ಟ ಅಂತ. ಬೆಂಗಳೂರು ಬಿಡೋಕ್ಕಾಗಲ್ಲ, ಬಿಕಾಸ್ ಯಾಕಂದರೆ ಬೆಂಗಳೂರು ದುಡಿಬೇಕಲ್ಲ ಕಷ್ಟಪಟ್ಕೊಂಡು, ಅದಕ್ಕೆ. ಬಟ್ ನಾವು ಈಗ ಮನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನವಂಬರಲ್ಲಿ, ನಮ್ಮೂರಲ್ಲಿ ನಮ್ಮನೆ ಅಂತ. ನಾವು ಏನೇನೋ ಪ್ಲ್ಯಾನ್ಸ್ ಮಾಡಿದ್ದೀವಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಏನೇನು ಪ್ಲ್ಯಾನ್ಸ್ ಮಾಡಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ ಅಂತ ನೋಡೋಣ. ಸೊ ಇವಾಗ ಇಲ್ಲಿಂದ ಹೊರಡಬೇಕು, ಹಂಗೆ ಹೊರಡ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಏನೇನು ಕಾರ್ಯಕ್ರಮಗಳಿದೆ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ವೀಡಿಯೋ ಮಾಡ್ತೀನಿ. ಸೊ ಓವರಾಲ್ ಇನ್ನೊಂದು ಸಖತ್ತಾಗಿದೆ. ಮತ್ತೆ ಹೋಗ್ತಾ ವೀಡಿಯೋ ಮಾಡ್ತೀನಿ. ನಮ್ಮ ಅತ್ತೇನು ತೋರಿಸಿರಲಿಲ್ಲ ನೋಡಿ, ನಮ್ಮ ಅತ್ತೆ ಹೆಂಗೆ ರೆಡಿಯಾಗಿದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ. ನನ್ನ ಬ್ಯಾಗ್ ಎಷ್ಟೇ ಈ ಕಡೆ ಕೊಡೋಣ, ನನ್ನ ಬ್ಯಾಗ್ ಬಾಯ್. ಅತ್ತಿಗೆ ಹೋಗ್ಬೇಡ. ಬಾಯ್ 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 ಬಾಯ್. ಎಲ್ಲ ಸೂಪರಾಗಿ ರೆಡಿ ಆಗೋರೆ, ಸೂಪರಾಗಿ ರೆಡಿಯಾಗಿ ಹೊರಟಿದ್ದೀವಿ ಗೃಹ ಪ್ರವೇಶಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇದೆ ಮನೆ ಗೃಹ ಪ್ರವೇಶದ್ದು. ಆಲ್ರೆಡಿ ಗೃಹ ಪ್ರವೇಶ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 3 ಗಂಟೆ ಆಯ್ತದ. ಇವ್ರದೇ ಮನೆ, ಇವರೇ ಮನೆ ಓನರ್. ಥ್ಯಾಂಕ್ ಯು. ಸರಿ ಹೇಳ್ಬಿಟ್ಟು ಹೋಗೋಣ. ಪ್ರಜ್ಜು ಬಾಯ್. ಬಾಯ್ ಬಾಯ್. ಹಾಯ್ ಹಾಯ್. ಇವರೆಲ್ಲ ಕಸಿನ್ಸ್. ಹೋಗೋ. ಸಿಂಪಲ್ ಹೋಮ್ ಟೂರ್. ಇದು ಹಾಲ್, ಇದು ಪೂಜೆ ಮಾಡಿಸಿರೋದು, ಇದು ದೇವರು ಲಕ್ಷ್ಮೀ ದೇವಿ. ಪೂಜೆ ಮಾಡಿಸಿದ್ದಾರೆ ನೋಡಿ, ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಇದು ದೇವ್ರ ಮನೆ. ಇದು ಓಪನ್ ಕಿಚನ್. ಇದು ಒಂದು ರೂಮ್. ಒಂದೇ ನಿಮಿಷ. ಇದು ಒಂದು ರೂಮ್. ಇದು ವಾಶ್ರೂಮ್. ಇದು ಹಿಂದೆಯಿಂದ ಜಾಗ. ಈ ಕಡೆಯಿಂದ ಕೊಟ್ಟಿಗೆ ಮಾಡಿದ್ದಾರೆ, ಅಲ್ಲಿ ಊಟ ಹಾಕ್ಸ್ತಾ ಇದ್ದಾರೆ. ಚೆನ್ನಾಗಿ ಕಾಣ್ತಾವಳೆ. ಎಲ್ಲ ತಿರುಗಿ ಹಿಂದೆ ಹಿಂದೆ ತಿರುಗು. ಓಕೆ ಸಾಕು, ಮುಂದೆ ತಿರುಗು. ಕುಡ್ದವಳೆ ರಾಕಿ. ಹಾಯ್. ಇವರು ಇನ್ನೊಬ್ರು ಓನರ್, ಮನೇದು ಇನ್ನೊಂದು ಓನರ್ ಇವರು. ನನಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಮಾಡಿಸು, ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ. ಬಾಯ್. ಅವ್ರು ಯಾರೋ ಕೇಳ್ತಾರಲ್ಲ, ಇವ್ರಿಗೆ ಹೊರಟಿದ್ದೀವಿ. ಅಲ್ಲ ಬೇರೆಯವರು, ಅವ್ರ ಇನ್ನೊಬ್ರು ಕೇಳಿದ್ರು ಫೋನು ಇಲ್ಲಿಗೆ ಬರಕ್ಕೆ ಅಂತ. ಸೊ ಇವಾಗ ಗೃಹ ಪ್ರವೇಶ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳ್ತೀನಿ ಹಂಗೆ ಹೋಗ್ತಾ ಹೋಗ್ತಾ.
ಗೈಸ್ ನಾವಲ್ಲೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಇಲ್ಲೇ ನನ್ನ ಕಝಿನ್ ಅವ್ರದ್ದೇ ಡಾಬಾ ಇತ್ತು, ಅಲ್ಲಿ ಬಂದಿದ್ವಿ. ಇದು ನಂದಿನಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ, ಅಲ್ಲಿ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನನ್ನ ಮಗಂಗೆ ಊಟ ಮಾಡಿಸ್ಕೊಂಡು ಹಂಗೆ ಹೊರಡ್ತೀವಿ. ಇಲ್ಲಿ ಮಕ್ಕಳು ಆಟಾಡೋಕ್ಕೆ ಜಾಗ ಇದೆ, ಶೂಟ್ಗೆಲ್ಲ ಚೆನ್ನಾಗಿದೆ. ಸಿಂಪಲಾಗಿ ಏನಾದ್ರು ನಾಮಕರಣ ಪಾರ್ಟೀಸ್ ಎಲ್ಲ ಮಾಡ್ಕೋಬೋದು. ನೋಡಿ ಇಲ್ಲಿ ಫೋಟೋ ಬೂತ್ ಹಾಕಿದ್ದಾರೆ. ಅಲ್ಲಿ ಆ ಕಡೆ ಸೈಡ್ ಊಟಕ್ಕೆ ಅವೈಲಬಿಲಿಟಿ ಚೆನ್ನಾಗಿದೆ. ನೋಡಿ ಇಲ್ಲಿ ಈ ಥರ ಇದೆ, ಅದು ಕಿಚನ್ನು ಆರೆಂಜ್ ಕಲರು. ಇದೆಲ್ಲ ರೂಮ್ಸು. ಸೊ ಒಂದೊಂದು ರೂಮ್ಸು ಈ ಥರ ಬರುತ್ತೆ ಒಳಗಡೆ. ಇಲ್ಲೆಲ್ಲ ಚಿಕ್ಕದಾಗಿ ಪಾರ್ಟಿ ಎಲ್ಲ ಮಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಫೋಟೋ ಬೂತು. ಇಲ್ಲೆಲ್ಲ ಫೋಟೋ ಶೂಟ್ಗೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಬೆಂಗಳೂರು ಥರನೇ ಇದೆಯಮ್ಮ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲ ಓನ್ ಪ್ಲೇಸ್ ಅಂತ ಅವ್ರದ್ದು. ಒಂದೇ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಫಸ್ಟ್ ಟೈಮ್ ನೀವು ಬರ್ತಾ ಇರೋದು. ಬರ್ತಾರೆ, ಖುಷಿ ಅನಿಸುತ್ತೆ. ಮಗ ಆಡ್ಬೇಕಂತೆ. ಇಲ್ಲಿ ಆ್ಯಕ್ಚುಲಿ ಮಕ್ಕಳಿಗೆ ಕಿಡ್ಸ್ ಏರಿಯಾ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ, ಬಟ್ ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ, ಇನ್ನೂ ಮಾಡ್ತಾ ಇದ್ದಾರೆ. ಯಾವ ಬೆಂಗಳೂರಿಗೇನು ಕಮ್ಮಿ ಇಲ್ಲ, ಹಳ್ಳಿ ಅಲ್ವಮ್ಮ? ಎರಡು ಕೈಲಿ ಹಿಡ್ಕೋ. ನೋಡಿ ಅಜ್ಜಿ ಮೊಮ್ಮಗ ಆಡ್ತವ್ರೆ. ಇದಿನ್ನ ಫಿನಿಶಿಂಗ್ ಆಗಬೇಕು, ಸುಮ್ಮನೆ ಮಾಡಿರೋದು.